ದೇವರ ಮುಂದೆ ಹಣ್ಣು ಹಿಡ್ಕೊಂಡೋಗಿದ್ದೀರಿ, ಪತ್ರ ಪುಷ್ಪ ಹಿಡ್ಕೊಂಡೋಗಿದ್ದೀರಿ. ದೇವರು ಸದ್ಯ ಬೆಳಗ್ಗೆಯಿಂದ ಯಾರು ಹೂವನ್ನೇ ತಂದ್ಕೊಟ್ಟಿರ್ಲಿಲ್ಲ, ತಂದ್ಕೊಟ್ನಪ್ಪ ಅಂತ ತಗೊಳ್ಳಲ್ಲ. ನಿಮ್ಮ ಹೂವ ಬಾಡುವ ಹೂವ, ಭಗವಂತನಿಗೆ ಬೇಡದ ಹೂವ, ಆದ್ರೂ ದೇವರು ತಗೊಂಡು ಹಾಕೊಳ್ತಾನೆ. ಯಾಕೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ಭಕ್ತಿಯನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ. ಅದು ಯದ್ಯಪಿ ಪ್ರಾಕೃತ, ದೇವರಿಗೆ ಏನೂ ಪ್ರಯೋಜನ ಇಲ್ಲ, ಆದ್ರೂ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಅದರ ಹಿನ್ನೆಲೆಯಲ್ಲಿರುವ ಭಕ್ತಿ ಭಾವಕ್ಕೆ ಮನಸ್ಸೋತು ಭಗವಂತ ಸ್ವೀಕಾರ ಮಾಡ್ತಾನೆ. ದೇವರ ಮುಂದೆ ಹಣ್ಣು ಹಿಡ್ಕೊಂಡೋಗಿದ್ದೀರಿ, ಪತ್ರ ಪುಷ್ಪ ಹಿಡ್ಕೊಂಡೋಗಿದ್ದೀರಿ. ದೇವರು ಸದ್ಯ ಬೆಳಗ್ಗೆಯಿಂದ ಯಾರು ಹೂವನ್ನೇ ತಂದ್ಕೊಟ್ಟಿರ್ಲಿಲ್ಲ, ತಂದ್ಕೊಟ್ನಪ್ಪ ಅಂತ ತಗೊಳ್ಳಲ್ಲ. ನಿಮ್ಮ ಹೂವ ಬಾಡುವ ಹೂವ, ಭಗವಂತನಿಗೆ ಬೇಡದ ಹೂವ, ಆದ್ರೂ ದೇವರು ತಗೊಂಡು ಹಾಕೊಳ್ತಾನೆ. ಯಾಕೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ಭಕ್ತಿಯನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ. ಅದು ಯದ್ಯಪಿ ಪ್ರಾಕೃತ, ದೇವರಿಗೆ ಏನೂ ಪ್ರಯೋಜನ ಇಲ್ಲ, ಆದ್ರೂ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಅದರ ಹಿನ್ನೆಲೆಯಲ್ಲಿರುವ ಭಕ್ತಿ ಭಾವಕ್ಕೆ ಮನಸ್ಸೋತು ಭಗವಂತ ಸ್ವೀಕಾರ ಮಾಡ್ತಾನೆ. Download ShareChat.